ಚೆನ್ನಾಗಿದೆ. ಈಗಳಿ ಇವಳೆ ಹೇಳ್ತಾ ಇರೋದು ಇವಳ ಹೆಸರು ಲಡ್ಡು ಅಂತ ನೋಡಿ. ಕೊಟ್ಟೆ ಹಾಗಾಗಿ ಪಾಪ ಫುಲ್ಲು ಕೋಲ್ಡಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಕ್ಲೀನ್ ಮಾಡ್ತೀನಿ ಮನೇನ, ನನಗಂತೂ ಮನೆ ಕ್ಲೀನ್ ಮಾಡಿ ಸಾಕಾಗೋಗಿದೆ. ಫುಲ್ ಟೇಬಲ್ ಇಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಓವನ್ ಇಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಈ ಕಡೆ ಪಾಪ ನೋಡಿದ್ರೆ ಇದೆಲ್ಲ ರೂಮನ್ನು ಕ್ಲೀನ್ ಮಾಡಿದ್ದೀನಿ. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಹಾಗೆ ನಮಗೆ ಬೆಡ್ ಮತ್ತು ಕಾಟಲ್ಲಿ ಮಕ್ಕಳು ನಾವು ಒಟ್ಟಿಗೆ ಕಂಫರ್ಟಬಲ್ ಮಲ್ಗೋಕ್ಕಾಗಲ್ಲ ಅಂತೇಳಿ ಎಕ್ಸ್ಟ್ರಾ ದಿವಾನ ಕೂಡ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ಈ ಕಡೆ ಹಾಕಿದೆ ಪವರ್ ಆಫ್ ಆಗಿದೆ. ಸ್ವಲ್ಪ ಬಟ್ಟೆನ ಒಣಗಾಕಿದೆ. ಒಂದು ಹಾಗೆ ಹ್ಯಾಂಡ್ ವಾಶ್ ಮಾಡೋಣ ಬಿಸಿಲೇ ಬಣ್ಣ ಇದು ಅಂತ ಹೇಳ್ಬಿಟ್ಟು ಆ ಕಡೆ ಹಾಕಿದ್ದೀನಿ. ಚೆನ್ನಾಗಿ ಇದು ವೇಸ್ಟ್ ಮಾಡಬಾರ್ದು. ಇಯರ್ ಗ್ಲಾಸಸ್ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಗ್ಲಾಸಸ್ ಕೂಡ ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತೇಳಿ ಅಲ್ಲಿವರೆಗೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು. ಇಲ್ಲಂತೂ ಅದು ಎಷ್ಟು ಸಾರಿ ತೆಗೆದುಬಿಡ್ತೀನಿ, ಎಷ್ಟು ಸಾರಿ ಡಂಪ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ತುಂಬ ಡಂಪ್ ಮಾಡಿಬಿಡ್ತೀನಿ. ಎಲ್ಲ ತೊಗೊಂಬಂದು ಇಲ್ಲೇ ಇಟ್ಬಿಡ್ತೀವಿ. ಹಾಸ್ಪಿಟಲ್ಗೆ ಹೋದರೆ ಹಾಸ್ಪಿಟಲ್ ಬಿಲ್ಲು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು. ಕ್ಯಾ ತೆಗಿಟ್ಟು ಇಲ್ಲಿ ಅಮ್ಮ ಅಂತ ಸಂದಿಲ್ ಬಂದಿದ್ದಾಳೆ. ಕರೆಂಟ್ ಬಂತು. ಈಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಓವರಾಲ್ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ. Low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at Veo en tus ojos mi vida pasar y se extraña si lo cierro. Y si mañana nos toca no estar, miro al cielo y te veo. Pero ya sé que no voy a olvidar tu perfume de febrero. अर्ध केजी Cuando la noche me venga a buscar, que me lleve por tu viento. ಕರ್ಕೊಂಬರಕ್ಕೆ ಹೋಗಿ ರೆಡಿ ಅದ. Y si la noche me viene a buscar, ಅಕ್ಕನ ಕರ್ಕೊಂಬರೋಣ. que me lleve con tu ವೆಯ್ಟ್ viento. ಬಾ ಲಡ್ಡು ಬಾ, ಅಕ್ಕ ಹತ್ರ ಹೋಗ್ಬರೋಣ. ಆ ಕಡೆ ಬೀಳ್ತೀಯಾ? ಬಾ, ಅಕ್ಕ ಏನು ಮಾಡ್ತಾಳು? Vengo a tu lado y mi ಅಕ್ಕ ಏನು ಮಾಡ್ತಾಳೆ vida pasa. ನೋಡ್ಕೊಂಬರೋಣ. ಓದ್ತಾ ಇದ್ದಾಳೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ನೋಡಿ. ಅಕ್ಕ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ. Y si mañana nos toca no estar, ಓದ್ತಾ ಇದ್ದಾಳಲ್ಲ ಅಕ್ಕ. miro al cielo y te veo.
ಇವತ್ತು ಸ್ವಲ್ಪ ಲಡ್ಡುದು ವಾರ್ಡ್ರೋಬ್ನ ಕ್ಲೀನ್ ಮಾಡೋಣ ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಹುಷಾರು. ಅದಕ್ಕೆ ಇವತ್ತು ಲಡ್ಡು ಕಬೋರ್ಡಲ್ಲೆಲ್ಲ ನಂದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಯಾವತ್ತಿಂದ ಸ್ಟಾರ್ಟ್ ಆಗಿದಮ್ಮ? ಥರ್ಸ್ಡೇ 6th ಥರ್ಸ್ಡೇ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನೆನ್ನೆ ನಂಗೆ ಹುಷಾರಿರಲಿಲ್ಲ. ಓದ್ಕೊ ಅಂತಂದರೆ ತುಂಬ ಚೆನ್ನಾಗಿ ಓದ್ಕೊಂಡೆ ಅಲ್ವಾ ಪಾಪದ್ದು. ಮತ್ತು ಇಲ್ಲಿ ಸ್ವಲ್ಪ ನಂದು ಇಟ್ಕೊಂಡಿದ್ದೀನಿ. ಹೇಳಿದ್ರೆ ನಮ್ಮ ಮನೆಯವ್ರು ಎಲ್ಲರಿಗಿಂತ ಬಟ್ಟೆ ನನಗೆ ಜಾಸ್ತಿ ಅಂತ ಫೀಲ್ ಆಗುತ್ತೆ ಬಟ್ಟೆ ಕಬೋರ್ಡಲ್ಲಿ ಮಡಿಸಿಟ್ಟಾಗ. ಬಟ್ ಎಲ್ಲಾದರೂ ಹೋಗಬೇಕು ಅಂದಾಗ ಒಂದು ಬಟ್ಟೆನೂ ಇಲ್ವೇನೋ ನನಗೆ ಅಂತ ಫೀಲ್ ಆಗುತ್ತೆ. ಇದರಲ್ಲೆಲ್ಲ ನಮ್ಮ ದೊಡ್ಡ ಮಗಳದ್ದು ದೊಡ್ಡ ದೊಡ್ಡ ಫ್ರಾಕ್ಸು ಲೆಹಂಗಾ ಈ ಥರದನ್ನೆಲ್ಲ ಒಂದೊಂದು ಈ ಥರ ಒಂದು ಬ್ಯಾಗ್ ಬಟ್ಟೆ ಕ್ಲಾತ್ ಬ್ಯಾಗಿಗೆ ಹಾಕ್ಬಿಟ್ಟು ಎಲ್ಲ ಒಂದು 2 ಬ್ಯಾಗಲ್ಲಿ ನೀಟಾಗಿ ಆರ್ಗನೈಸಾಗಿ ಕಾಣುತ್ತೆ ಅಂತ ಈ ಥರ ಬ್ಯಾಗ್ಗಳಿಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ಎಕ್ಸ್ಟ್ರಾ ಉಳಿದಿರೋದನ್ನು ಈ ಕಡೆ ಇಟ್ಕೊಂಡಿದ್ದೀನಿ. ಇದು ಬ್ಯಾಗು ಟ್ರಿಪ್ ಬ್ಯಾಗು, ಅದನ್ನು ಹಸ್ಬೆಂಡ್ ಬಂದಮೇಲೆ ಮೇಲೆ ಇಡಿಸ್ಕೋಬೇಕು. ಇನ್ನು ಫೈನಲಿ ಇವತ್ತು ತುಂಬ ಕ್ಲೀನಾಗಿದೆ. ನಾನು ಮೆಸ್ಸಿಯಾಗಿದ್ದಾಗ ತೋರಿಸ್ಬೇಕಿತ್ತು, ನಾನು ಆವಾಗ ಮರ್ತೋಯ್ತು ವೀಡಿಯೋ ಮಾಡ್ಕೊಳ್ಳೋದು. ಇಷ್ಟು ನೀಟಾಗಿ ಇಟ್ಟಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಮೇಲೆ ಹತ್ಕೊಂಡ್ಬಿಟ್ಟು ನನ್ನ ಮಗಳು ಸರ್ಕಸ್ ಮಾಡ್ತಾಯಿದ್ದಾಳೆ, ನಾನು ಇಲ್ಲೇ ಇದ್ದೀನಿ. ಇದನ್ನು ನನ್ನ ಮಗಳು ದೊಡ್ಡ ಮಗಳದ್ದು ಕಬೋರ್ಡು, ಇದು ಸಣ್ಣ ಮಗಳದ್ದು. ಇದರಲ್ಲಿ ನಾನು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೆ, ಕೆಳಗಡೆ ಆರ್ಗನೈಸ್ ಮಾಡಿದ್ದೀನಿ ಆ ಥರ. ಅವಳು ತಗೊಳ್ಳುವಾಗ ಮೆಸ್ಸಿ ಮಾಡಿಕೊಂಡು ಈ ಪೋರ್ಷನ್ಸ್ ಮತ್ತೆ ಹಾಗೇ ಮೆಸ್ಸಿ ಮಾಡಿದ್ದಾಳೆ. ಇದನ್ನು ಇವತ್ತು ನನ್ನ ಕೈಲಿ ಆಗಲಿಲ್ಲ, ಹಾಗಾಗಿ ಅದನ್ನು ಬಿಟ್ಟೆ. ಈ ಕಡೆ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾಳೆ, ಇನ್ನು ಕೆಳಗಡೆನೂ ನೀಟಾಗಿ ಇಟ್ಕೊಂಡಿದ್ದಾಳೆ. ನಾನು ಹೇಳ್ತೀನಿ, ಅವಳು ಯೂಶ್ವಲಿ ನೀಟಾಗಿ ಇಟ್ಕೊಂಡಿರ್ತಾಳೆ. ಸಮ್ಟೈಮ್ಸು ತಗೊಳಕ್ಕಾಗಲಿಲ್ಲ ಅಂದಾಗ ಈ ಥರ ಮೆಸ್ಸಿ ಮಾಡಿಬಿಡ್ತಾಳೆ. ಕಂಪ್ಲೀಟ್ ಮಾಡುವಂತ ಇವತ್ತು ಸ್ವಲ್ಪ ಈ ಕಬೋರ್ಡ್ನ ಈ ಕಡೆ ಇಟ್ಟೆ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಈ ಫೈಲ್ಸ್ ಬೆಳಗ್ಗೆ ಯಾವುದೋ ಡಾಕ್ಯುಮೆಂಟ್ಸ್ ಬೇಕಿತ್ತು ಅಂತ ಫೈಲ್ಸ್ ತೆಗೆದಿದ್ದೇನಿದು ಎಲ್ಲಿತ್ತಿದು ಟಾಯ್ಸ್ತಾ. ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಇವತ್ತಿಗೆ ಸಾಕಾಯಿತು, ಅದಕ್ಕೆ ಸ್ಟಾಪ್ ಮಾಡಿದೆ. ನಂಗೆ ಬೇರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಾಗಾಗಿ ನಾನು ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಆದರೆ ವಿಡಿಯೋ ಅಲ್ಲ, ಸಾರಿ, ಕ್ಲೀನಿಂಗು ಸ್ಟಾಪ್ ಮಾಡಿದೆ. ಲಡ್ಡು ನನ್ನ ಸ್ವಲ್ಪ ಕಬೋರ್ಡ್ನ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ, ನನಗೆ ಅಲ್ಲಿ ನನ್ನ ರೂಮಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ನೀಟಾಗಿ ಇಟ್ಟಿದ್ದೆ. ಫ್ಯಾನ್ ಇವಳು ಹಾಕಿರೋದು, ನಾನಲ್ಲ. ಇರು, ಫ್ಯಾನ್ ಆಫ್ ಮಾಡ್ತೀನಿ. ಈ ಕಡೆ ಇದು ಹೊಸ ಬಟ್ಟೆಗಳೆಲ್ಲ ಈ ಸೈಡಲ್ಲಿ ಇಟ್ಟಿದ್ದೀನಿ. ಎಲ್ಲ ನೀಟ್ ಮಾಡಿರ್ತೀನಿ. ಇನ್ನು ಇದೆಲ್ಲ ಕರ್ಟನ್ಸ್ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ಮೇಲೆ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಮಮ್ಮಿ ಈ ಮಕ್ಳು ಇಟ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ. ಈ ಕಡೆ ಒಂದು ನಾನು ಸೈಡ್ ರ್ಯಾಕ್ ಇತ್ತು, ಫ್ರಿಜ್ ಪಕ್ಕ ಇಟ್ಟಿದ್ದೆ, ಅಲ್ಲಿ ಯೂಸ್ ಆಗ್ತಿರಲಿಲ್ಲ. ಹಾಗಾಗಿ ಇಲ್ಲಿ ತೊಗೊಂಬಂದ್ಬಿಟ್ಟು ನನ್ನ ಮಗಳಿಗೆ ಏನಾದಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಟಿದ್ದೀನಿ. ಈ ಕಬೋರ್ಡಲ್ಲೂ ಅಷ್ಟೇ, ಒಂದು ನಿಮಿಷ, ಈ ಕಬೋರ್ಡಲ್ಲೂ ಅಷ್ಟೇ ಫೈಲ್ಸು. ಇನ್ನು ನನ್ನ ಮಗಳು ಸಣ್ಣ ಪುಟ್ಟ ಆಟ ಸಾಮಾನು ಅದು ಇದು. ಈ ಕೀ ಬಂಚ್ ಎಷ್ಟು ಚೆನ್ನಾಗಿ ಲಡ್ಡು ಡೋಂಟ್ ಗೋ ದಟ್ ಸೈಡ್. ಈ ಥರ ಕೀ ಬಂಚ್ ಎಲ್ಲ ಇಟ್ಕೊಂಡಿದ್ದಾಳೆ. ಈ ಕಡೆ ಎಕ್ಸ್ಟ್ರಾ ಸೋಫಾ ಕವರ್ಸ್ ಎಲ್ಲ ಇಟ್ಟಿದ್ದೀನಿ. ಇದನ್ನು ಕ್ಲೀನ್ ಮಾಡ್ತೀನಿ. ಬಾ ನೋಡಿ ಗಾಯ್ಸ್, ಬೇಕಂತ ಅಮ್ಮ ಮಾತು ಕೇಳ್ದಂಗಿದ್ರೆ ಹೀಗೆ ಆಗೋದು ಗಾಯ್ಸ್. ಬ್ಲೇಡಲ್ಲಿ ಕೈ ಸರಿ, ರೈಟ್ ಡೌನ್. ನಾಳೆ ಕನ್ನಡ ಓದ್ಕೋಬೇಕು ಅಕ್ಕ, ಓದ್ಕೊಳ್ಳಿ. ಈ ಕಡೆ ಬೆಳಗ್ಗೆಯಿಂದ ತುಂಬ ಕಷ್ಟ ಆಯಿತು. ಸಾಂಬಾರು ಪುಡಿಗೆ ಐಟಮ್ ತೊಗೊಂಡಿದ್ದೆ, ಇದನ್ನು ಬಿಸಿಲಿಟ್ಟು ಡ್ರೈ ಮಾಡೋಕ್ಕಿಟ್ಟು ನೆಕ್ಸ್ಟು ನಾಳೆನೂ ಇಡಬೇಕು. ಹಾಗೆ ಅದಕ್ಕೆ ಟಬ್ಬಲ್ಲಿ ಹಾಗೆ ಇಟ್ಟಿದ್ದೀನಿ. ಇನ್ನು ಇಷ್ಟು ಬಟ್ಟೆ ಫೋಲ್ಡಿಂಗ್ ಇದೆ, ಈ ಬಟ್ಟೆ ಫೋಲ್ಡೆಲ್ಲ ಮಾಡಬೇಕು. ಇನ್ನು ಬಟ್ಟೆ ಡ್ರೈ ಆಗೋಕ್ಕೆ ಹೊರಗಡೆ ಹಾಕಿದ್ದೀನಿ. ಇನ್ನು ಇದೆಲ್ಲ ಬಟ್ಟೆಗಳ್ನು ಒಣಗಿದೆ, ಡ್ರೈ ಆಗಿದೆ, ಆಲ್ಮೋಸ್ಟ್ ಡ್ರೈ ಆಗಿದೆ. ಇಲ್ಲಿ ಸ್ವಲ್ಪ ಹಾಕಿದ್ದೀನಿ, ಚಿಕ್ಕ ಮಕ್ಕಳದ್ದು ಅಲ್ಲಿ ಹಾಕಿದ್ದೀನಿ. ಇನ್ನಿದಿಷ್ಟು ಬಟ್ಟೆಗಳ್ನ ತೊಗೊಂಡೋಗಿ ಫೋಲ್ಡ್ ಮಾಡಬೇಕು. ಹಾಗೆ ಗಿಡಗಳಿಗೆ ನೀರು ಹಾಕಬೇಕು. ಲಡ್ಡು ಎಷ್ಟು ಚೆನ್ನಾಗಿದೆಲ್ಲ. ಇದಕ್ಕೆಲ್ಲ ಗಿಡಗಳಿಗೆ ಮೊನ್ನೆ ತಾನೇ ನಾನು ರೀಪಾಟಿಂಗ್ ಮಾಡಿದೆ, ಅದು ನನ್ನದು ಯೂಟ್ಯೂಬ್ ಶಾರ್ಟ್ಸಲ್ಲಿದೆ. ಇದೆಲ್ಲ ನಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ. ಲಾಸ್ಟ್ ಮನೆಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಇನ್ನು ಗಿಡಗಳಿಗೆಲ್ಲ ನೀರು ಹಾಕಬೇಕು. ಸ್ವಲ್ಪ ಹಸಿ ಇದೆ ಅಂಥೇಳಿ ಇನ್ನು ನೀರನ್ನ ಹಾಕಿರಲಿಲ್ಲ, ಇವತ್ತು ಹಾಕಬೇಕು. ಲಡ್ಡು ಬಾಯಿ ಕಡೆ. ಇದು ಪಾಟ್ ಚಿಕ್ಕದಿತ್ತು, ಇದಕ್ಕೆ ಬ್ರೀತ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಬಿಗ್ ಪಾಟ್ ತೊಗೊಂಬಂದ್ಬಿಟ್ಟು ಚೇಂಜ್ ಮಾಡಿದೆ. ಆ್ಯಕ್ಚುಲಿ ಈ ಪಾಟ್ನ ರೀಪಾಟ್ ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದು, ಅಂದರೆ ಚೇಂಜ್ ಮಾಡಬೇಕು ಅಂತ. ಹಾಗೆ
ಮಣ್ಣೆಲ್ಲ ಹಳೇದಾಗಿತ್ತು ಅಂತೇಳಿ ಪಾಟ್ಗಳಲ್ಲಿರೋ ಮಣ್ಣು ಕೂಡ ತೆಗೆದು ರೀಪಾಟಿಂಗ್ ಮಾಡಿದೆ. ಗಿಡಗಳಿಟ್ಟರೆ ಒಂಥರ ಚಂದ ಮನೆ ಮುಂದೆ ಲುಕ್ ವೈಸು. ನಾವು ಎಷ್ಟೇ ಅಲಂಕಾರ ಮಾಡಿದರೂ ಗಿಡಗಳಿಟ್ಟಾಗ ಲುಕ್ ಬರುತ್ತಲ್ಲ, ಅದೇ ಅದಕ್ಕೆ ಬರಲ್ಲ. ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಸ್ಲಿಪ್ಪರು ಶೂ ರ್ಯಾಕು. ತುಂಬ ಚೆನ್ನಾಗಿದೆ, ನೀಟಾಗೂ ಕಾಣುತ್ತೆ, ಆಮೇಲೆ ಡಸ್ಟ್ ಕೂಡ ಆಗೋಲ್ಲ. ನಾನೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿರ್ತೀನಿ. ಇದನ್ನು ಒಂದ್ಸರಿ ಕ್ಲೀನ್ ಮಾಡಬೇಕು, ಟೈಮ್ ಇಲ್ಲ. ಇಲ್ಲಿ ಡಿಶ್ ವಾಷರು ಮತ್ತು ವಾಷಿಂಗ್ ಮಿಷಿನು ಆಚೆನೇ ಇಟ್ಕೊಂಡಿದ್ದೀನಿ. ಇನ್ನಿದು ನನ್ನ ಮಕ್ಕಳದ್ದು ಆಟ ಸಾಮಾನು ಅಂತೀನಿ, ಸೈಕಲ್ಸು. ಲಡ್ಡು ಬಾ, ಬಟ್ಟೆ ಎತ್ಕೊಳ್ಳೋಣ ಬಾ. ನಾನು ಈ ಥರ ಚಿಕ್ಕ ಚಿಕ್ಕದು ಸಾಕ್ಸು, ಕರ್ಚೀಫ್ಸು ಇದೆಲ್ಲಕ್ಕೂ ಒಂದೊಂದು ಕ್ಲಿಪ್ ಹಾಕಬೇಕು, ಕಷ್ಟ ಆಗುತ್ತೆ ಅಂಥೇಳಿ ಈ ಥರ ಒಂದು ಹ್ಯಾಂಗಿಂಗು ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಹಾಕ್ಬಿಡ್ತೀನಿ. ಇದರಲ್ಲಿ ಹಿಂಗೆ ಹಾಕಿದ್ರೆ ಈ ಥರ ಸಾಕ್ಸು ಕರ್ಚೀಫ್ಸ್ಗೆಲ್ಲ ಈಸಿ ಆಗುತ್ತೆ. ಚಿಕ್ಕ ಚಿಕ್ಕ ಚಡ್ಡಿಗಳನ್ನೂ ಅಷ್ಟೇ, ಸ್ಪೇಸ್ ಇಲ್ಲ ಅಂದರೆ ಓದ್ಕೊಳ್ಳೆ ಅಂದರೆ ಏನಕ್ಕೆ ಬಂದಿದ್ಯಾ ನೀನು? ಇವತ್ತು ಬೆಳಗ್ಗೆ ನನಗೆ ಹುಷಾರಿಲ್ದಿರೋ ಕಾರಣ ಬೆಳಗ್ಗೆನೇ ಬಾಗಿಲು ಒರೆಸಿ ಪೂಜೆ ಮಾಡೋಕ್ಕಾಗಿಲ್ಲ. ಇನ್ನು ನಾನು ಕ್ಲೀನಿಂಗ್ ಎಲ್ಲ ಆಗಿದೆ, ಮನೆ ಒಂದ್ಸರಿ ಒರೆಸ್ಕೊಂಡ್ಬಿಟ್ಟು ಬಾಗಿಲನ್ನ ವಾಶ್ ಮಾಡಿ ಅರಿಶಿನ ಕುಂಕುಮ ಹಚ್ಕೊಂಡು ಪೂಜೆ ಮಾಡಬೇಕು. ಅಷ್ಟರಲ್ಲಿ ಈ ಬಟ್ಟೆಗಳ್ನೆಲ್ಲ ಎತ್ತಿ ಇದ್ರ ಜೊತೆಗೆ ಇವನ್ನೂ ಫೋಲ್ಡ್ ಮಾಡಿಬಿಟ್ಟು ಮಾಡೋಣ ಅಂತ. ಹುಷಾರಿದ್ರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ತೀನಿ, ಗೊತ್ತೇ ಆಗಲ್ಲ. ಲಡ್ಡು ಬಾ ಒಳಗಡೆ. ಹುಷಾರಿಲ್ಲ ಅಂದರೆ ಸಣ್ಣ ಕೆಲಸ. ಏನದು ಏನೇನೋ ಬಾಯಲ್ಲಿ ಇಟ್ಕೊಬೇಡ ನೀನು, ಬಾ. ಹುಷಾರಿಲ್ಲ ಅಂತಂದರೆ ಸಣ್ಣ ಕೆಲಸ ಕೂಡ ದೊಡ್ಡದಾಗುತ್ತೆ. ಈ ಕಡೆ ನೆನ್ನೆ ಪೂಜೆ ಮಾಡಿದ್ನಲ್ಲ ಭೀಮ್ ಅಮಾವಾಸ್ಯೆದು, ನಾನು ನಮ್ಮ ಮಾವನ ಪೂಜೆಗೆ ಮತ್ತು ಭೀಮ್ ಅಮಾವಾಸ್ಯೆ ಪೂಜೆಗೆ ಸಪ್ರೇಟು ಈ ಥರ ದೀಪನ ಇಟ್ಬಿಟ್ಟಿದ್ದೀನಿ. ಇದೆರಡೂ ವಾಶ್ ಮಾಡಿಬಿಟ್ಟು ಎತ್ತಿಡಬೇಕು. ಇನ್ನೂ ಪೂಜೆ ಕೂಡ ಆಗಿಲ್ಲ. ನನ್ನ ಪೂಜೆ ಆಗಿಲ್ಲ, ನನ್ನ ದೇವ್ರ ಮನೆಯನ್ನೆಲ್ಲ ನೀನು ಎಷ್ಟು ಗಲೀಜು ಮಾಡ್ತಾ ಇದೆಯಾ ನೀನು? ಯಾರು ಹೇಳಿದ್ದು ನಿನಗೆ ಹಿಂಗೆಲ್ಲ ದೇವ್ರನ್ನೆಲ್ಲ ಬೀಳಿಸು ಅಂತೇಳಿ? ಯಾರು ಹೇಳಿದರು? ಅಕ್ಕ ದೇವ್ರ ಮನೆಯಲ್ಲೇ ಹೋಗ್ತಾ ಇರಲಿಲ್ಲ. ಅಕ್ಕ ಎಂಥ ಗುಡ್ಗರ್ಲಾಗಿದ್ಲು. ನೀನು ದೇವ್ರ ಮನೇಲೆ ಆಟ ಅಲ್ವಾ? ಬಾ. ಊಟ ಇದೆ, ತಿನ್ನು. ಅನ್ನ ಸಾಂಬಾರು ಮಾಡಿದ್ದೀನಿ. ಕಡಲೆಕಾಳು ಬಟಾಣಿಕಾಳು ಸಾಂಬಾರು ಪುಡಿಗೆ ಹಾಕೋದಕ್ಕೆ ನಾನು ಅಲ್ಲೇ ಮೆಜರ್ಮೆಂಟ್ ಮಾಡಿಸಿ ತೂಕ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಮಧ್ಯಾಹ್ನ ಕಡಲೆಕಾಳು ಮತ್ತು ಬಟಾಣಿಕಾಳು ಹಾಕಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದೆ. ತುಂಬ ದಿನ ಆಗಿತ್ತು ಈ ಸಾಂಬಾರು ಮಾಡಿ. ಹಾಗೆ ಸಾಂಬಾರಿಗೆ ಇವತ್ತು ನನ್ನ ಹಸ್ಬೆಂಡ್ ಊಟಕ್ಕೆ ಬಂದಿರಲಿಲ್ಲ. ಈಗ ರೈಸ್ ನೋಡಿ ಎಷ್ಟು ಆಟ ಮಾಡ್ತಾಳೆ. ಅದು ಆಟ ಆಡೋದಲ್ಲ ಮಗಳೇ, ನಿನಗೆ ಅಷ್ಟು ಆಟ ಸಾಮಾನು ಇದ್ರೂ ಇದರಲ್ಲೇ ಆಟ ಆಡ್ಬೇಕು ಇವಳು. ಡಬಲ್ ಹಾಕೋ. ನನ್ನ ಚಿಕ್ಕ ಮಗಳು ಊಟ ಅವಳೇ ಹಾಕ್ಕೊಟ್ರೆ ತಿಂತಾಳೆ. ನಿನ್ನ ದೊಡ್ಡ ಮಗಳಿಗೆ ನಾನೇ ಕಲಸಿ ಕೊಡಬೇಕು, ಇಲ್ಲ ನಾನು ತಿನ್ನಿಸ್ಬೇಕು. ಸಮ್ಟೈಮ್ಸ್ ನಾನು ಬ್ಯುಸಿ ಇದ್ದರೆ ಹಿಂಗೆ ಕಲಿಸ್ಕೊಟ್ರೆ ತಿಂತಾಳೆ. ತಿಂದ್ಬಿಟ್ಟು ಆಮೇಲೆ ಬರೀ ಬುಕ್ಸ್ ಕ್ಲೋಸ್ ಮಾಡೋ ಸೈಡಿಗೆ ಇಡಬೇಕು, ಗೊತ್ತು ತಾನೆ? ತಿಂದ್ಬಿಟ್ಟು ಅನ್ನ ನೀವು ಬನ್ನಿ. ಅನ್ನ ಫೇಸ್ ವಾಶ್ ಮಾಡ್ದಾ? ಎಲ್ಲ ಸೂಪರಾಗಿರುತ್ತೆ ವಿಡಿಯೋದಲ್ಲಿ. ಅಯ್ಯೋ ಓಡೋಗಿ ಬಿದ್ದಲ್ಲ ಲಡ್ಡು, ಅಮ್ಮ ಅಂತ ಬಿದ್ದಲ್ಲ. ಸರಿ, ನಾನು ಬಟ್ಟೆ ಎತ್ಕೊಂಬರ್ತೀನಿ. ನೋಡಿ ಮೆಣಸೆಲ್ಲ ಹೆಂಗೆ ಚೆಲ್ಲಿದ್ಯಾ? ಇದನ್ನ ಹೆಂಗೆ ನಾನು ಕ್ಲೀನ್ ಮಾಡ್ಕೊಳ್ಳೋದು? ಮಾಡ್ತೀನಿ.
ಓಪನ್ ರೈಲಲ್ಲಿ ಓಪನ್ಲಿ ಕೊಡು, ನಾನು ಓಪನ್ ಮಾಡಿಕೊಡ್ತೀನಿ. ಯಾವ ಕಡೆ ನೋಡ್ಕೊ. ಹಂಗಲ್ಲ ಮಗ, ಏನಿದು? ಫೋರ್ಕ್, ಸ್ಪೂನ್, ಚಾಕ್, ಸಮಥಿಂಗ್ ದೇರ್ ಕಾಲ್ ಸ್ಟಿಕ್ಸ್, ಹಿಂಗೆ ಕೊರಿಯಾ ಸ್ಟಿಕ್ಸ್. ಹೆಂಗೆ ತಿನ್ನೋದು ಅದರ? ಇದರಲ್ಲಿ ಹಿಂಗಿಟ್ಕೊಂಡು ಹಿಂಗೆ ಹೆಂಗೆ? ಹಿಂಗೆ ಫಸ್ಟು ಹಿಂಗಿಟ್ಕೊಬೇಕು. ಹಿಂಗಿರುತ್ತಾ? ಆದಮೇಲೆ ಒಂದು ಇಂಡೆಕ್ಸ್ ಫಿಂಗರ್ನ ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ನೋದು ಗೊತ್ತು, ಆದರೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಒಂದು ಸ್ವಲ್ಪ ಕೆಲವೊಂದು ಸಲ ಹಿಂಗೂ ತಿನ್ಬೋದು. ರಂಗೋಲಿ ಹಾಕಿದ್ದೀನಿ, ಹುಷಾರು. ಸೈಡಲ್ಲಿ ಬಾ, ಸೈಡಲ್ಲಿ ಬಾ, ರಂಗೋಲಿ ತುಳಿಬೇಡ. ವೆರಿ ಗುಡ್. ಈ ಕಡೆ ಬಾ, ಎತ್ಕೊಳ್ಳೋಣ, ಕರ್ಕೊ. ಹಾಂ, ಈ ಕಡೆ ಬಾ, ಈ ಕಡೆ ಬಾ. ವೆರಿ ಗುಡ್, ವೆರಿ ಗುಡ್. ಕಮ್ ಬಾ, ಈ ಕಡೆ. ಸೊ ತಿನ್ನೋದು ಗೊತ್ತಾಯ್ತಾ ಹಿಂಗೆ ಆಯ್ತಾ? ಹ್ಞೂ, ಸೊ ಹಂಗೆ ಕ್ಲೋಸ್ ಮಾಡೋದು. ಹಿಂಗೆ ಇಟ್ಕೊಂಡು ರಂಗೋಲಿ ಹಾಕ್ತೀನಿ. ಏನು ಮಾಡ್ತಿದೀಯಾ ನೀನು? ಅದಕ್ಕೆ ಆಕರ್ಷಣೆ ಬಳಸ್ತಾ ಇದೀಯಾ? ಆಫ್ ಮಾಡಿ ಸಾಕು, ಆಮೇಲೆ ಫುಲ್ ಆದ್ಮೇಲೆ ತೋರಿಸುತ್ತೆ. ನೀ ಏನು ಮಾಡ್ತಿದ್ದೀರ? ಲಡ್ಡು ಅವಳು ಇದು ಮಾಡ್ತಾವ್ರೆ. ಕೊಡು ಲಡ್ಡು. ಬಳಸ್ತಾ ಇದ್ದೀರಾ? ಓಕೆ ನನಗೆ ಮತ್ತೆ ತಿರ್ಬಿಟ್ಟು ಮತ್ತೆ ಏನು ಮಾಡ್ತೀರಿ? ಮತ್ತೆ ಮನೆ ಸಾಕಾಗುತ್ತೆ ನನಗೆ. ಒಂದು ನಿಮಿಷ ಮನೆ ಸಾಕಾಗುತ್ತೆ. ರೈಲು ಇಲ್ಲ ನಾನು ಇದೀನಿ. ಹಾಯ್ 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 ಲಡ್ಡು. ಉಳ್ಳೆ ಉಳ್ಳೆ ನೋಡಿ ಏನು ಮಾಡ್ತಾ ಮತ್ತೆ ಮನೆ ಹೋಗುತ್ತೆ. ಮನೆ ಸಾಕಾಗುತ್ತೆ. ಹಂಗೆ ಹಾಕ ಮತ್ತೆ ಏನು ಬಿಡ್ಬಿಟ್ರೆ ಮನೆಗೆ. ಹಾಯ್ 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 ನೋಡಿ ಮ್ಯಾಚ್ 1 2 3 ಮಮ್ಮಿ ಎಲ್ಲ ಮಾಡ್ತಾನೆ. ಇಲ್ಲ ಗುರು ಸುಮಾರೇ ಎಲ್ಲ ಮಾಡ್ತಾನೆ. ಮನೆ ಸುಮಾರೇ ಬಾಯ್ ಬಾ ಒಂದು ಮಿನಿಟ್ ಕೊಂಡು ಬರಲ್ಲ. ಬನ್ನಿ ಮಳೆ ಬರೋ ಹಾಗೆ ಇರಲಿಲ್ಲ, ಸಡನ್ನಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಈ ಕಡೆ ರಂಗೋಲಿ ಹಾಕ್ತಾಯಿದ್ದೆ, ಈ ವಿಡಿಯೋ ಮಾಡ್ಕೊಳ್ಳೆ ಅಂದರೆ ಮಳೆ ಬರ್ತಾಯಿದೆ ಅಂತೇಳ್ಬಿಟ್ಟು ಅಲ್ಲೋಗಿ ಅವಳೆ ಝೂಮ್ ಹಾಕಿ ಝೂಮ್ ಔಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ಲು. ಚೆನ್ನಾಗಿ ಏನಪ್ಪ
ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಲಡ್ಡು. ನೀನು ಮಾಡ್ಕೊತೀವಿ ವಿಡಿಯೋ. ಪೂಜೆ ಮಾಡೋಣ ಅಂತ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿದ್ದೆ. ಹೂವು ಖಾಲಿಯಾಗಿತ್ತು, ಹೂವು ತೊಗೊಂಬನ್ನಿ ಅಂತ ಹೇಳಿದೆ. ಮಳೆ ಬರ್ತಾಯಿತ್ತು, ಮತ್ತು ವಾಪಸ್ ಹೋಗಬೇಕು ಅಂತೇಳಿ ಹೂವು ಪರವಾಗಿಲ್ಲ ನಾಳೆ ತೊಗೊಂಬಂದು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಇವತ್ತು ಹಾಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ. ಹೊಸ್ಲಿಗೆ ಮಾತ್ರ ಹೂವು ಇತ್ತು, ಅದನ್ನಷ್ಟಕ್ಕೆ ಇಟ್ಟಿದ್ದೆ. ಏನಕ್ಕೆ ಎದ್ದೆ ಲಡ್ಡು? ಲಡ್ಡು ನೋಡಿ ಫ್ರೆಂಡ್ಸ್ ಎಷ್ಟು ಹಠ ಮಾಡ್ತಾಳೆ. ಲಡ್ಡು ಮಲ್ಕೊಳ್ಳೋ ಲಡ್ಡು ಅಂದರೆ ಮಲಗ್ತಾ ಇಲ್ಲ ಫ್ರೆಂಡ್ಸ್. ಹೆಂಗೆ ಅಳ್ತೀಯ ತೋರಿಸ್ತೀನಿ. ಏನು ಸರಿ ಬಾ ಮಲಗಿಸ್ತೀನಿ. ಈ ಕಡೆ ಬಾ, ಎದ್ದು ನಿಂತ್ಕೊ, ಪಾಪ ಇಟ್ಕೊ. ಏನು ಹಾಯ್ ಮಾಡು. ಹಾಯ್ ಹಾಯ್ ಫ್ರೆಂಡ್ಸ್. ಪಾಪ ನೋಡಿ ಫ್ರೆಂಡ್ಸ್, ತೋರಿಸು. ಹಾಯ್ ಪಾಪ ಸರಿಯಾಗಿ ಇಟ್ಕೊ. ಕುಚ್ಚ 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 ಅಂತ ಈ ಕಡೆ ಕ್ಯಾಮ್ರಾ ಇಲ್ಲ ಅಮ್ಮ ಹತ್ರ. ಅಮ್ಮ ಅಮ್ಮ ಐ ಲವ್ ಯು ಪಾಪ, ಐ ಲವ್ ಯು. ಮಲ್ಕೊಳಂಬ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಏನದು? ಏನು ಮಾಡ್ತಿದೀಯಾ? ಅಯ್ಯೋ, ಓ ಸ್ಲೀಪಿಂಗಾ? ಸ್ಲೀಪಿಂಗ್ ಮಾಸ್ಕ್ ಅದು? ಓ ಹ್ಞೂ ಅಂತೆ. ಅಕ್ಕಂದೆಲ್ಲಿ? ಅಕ್ಕನ ಸ್ಲೀಪಿಂಗ್ ಮಾಸ್ಕ್ ಎಲ್ಲಿ? ಅಲ್ಲಿದೆ ನೋಡು, ಡಾಲಿ ಹತ್ರ ಇದೆ. ಅಕ್ಕನ ತಗೋ. ಅಕ್ಕ ನೋಡಿ ಯಾವ ಥರ ಹಾಕೊಂತಾಳೆ. ಅಯ್ಯೋ ಲಡ್ಡು ನೋಡ್ರಪ್ಪ, ಲಡ್ಡು ನೋಡ್ರಿ. ಅಕ್ಕ ಹಾಕ್ಕೊಂಡ್ಲು ನೋಡು, ಎಷ್ಟು ಚೆನ್ನಾಗಿ ಹಾಕ್ಕೊಂಡಳ ಅಕ್ಕ. ಓದ್ಕೋ ಕಾಗ ಇನ್ನೊಂದೇನು ಬರುತ್ತೆ ನೋಡು, ನೆನ್ಪು ಮಾಡ್ಕೊ. ಹಾಂ ಬರೀ, ಮತ್ತು ಈಸಿ ದುಡ್ಕೊಂಬರಿ. ಖರ್ಜೂರ ಜೂ ಜಾಲ ಜೂ. ಅಯ್ಯೋ ಪಾಪಂಗೂ ಹಾಕ್ಬಿಟ್ಟಿದ್ದಾಳೆ ರೀ. ಖಡ್ಗ ಆಯಿತು. ನೆಕ್ಸ್ಟು ಗಣಪತಿ ತೋರ್ಸು. ಯಾವಾಗ? ಹಾಂ ಗಣಪತಿ ಬರುತ್ತೆ. ನೀನೇನು ಮಾಡ್ತಿದೀಯ? ನೀನೇನು ಮಾಡ್ತಿದ್ದೀಯ ಅಲ್ಲಿ ಸಂದಿಲ್ ಸಿಗಾಕೊಂಡು? ಮೆಲ್ಲಕ್ಕೆ ಪಪ್ಪ ಹತ್ರ ಬರ್ತಾ ಇದ್ದಾಳೆ ಅವಳು. ಗಣಪತಿ ನಡು ದಿನಕ್ಕೆ ಎಷ್ಟು ಡ್ರೆಸ್ ಆಗುತ್ತೆ ನಿಂದು? ಗಣಪತಿ ಗಣಪತಿ ಪತ ಅಲ್ಲ, ತೀ ಬರಿ. ಏನಕ್ಕೆ ಅಕ್ಷರಗಳು ಬರಲ್ವ ನಿನಗೆ? ಬರುತ್ತೆ. ಎಲ್ಲಿ ಬರುತ್ತೆ? ತೀ ಬರಿಯಕ್ಕೆ ತಾ ಬರ್ಕೊಂಡಿದ್ಯಾ? ಗಣಪತಿ ಅಲ್ಲಿ ಬರ್ದಿದ್ದೀನಿ. ನೆಟ್ಟಿಗೆ ಮಲ್ಕೊಳಕ್ಕೆ ಬರಲ್ವ ನಿಂಗೆ? ಗಣಪತಿ ಘಟ ಅದಕ್ಕೆ ಬರಲ್ಲ. ಹಾಂ ವೆರಿ ಗುಡ್. ಸೆಕೆಂಡ್ ಬರುತ್ತಲ್ಲ. ಪಾಪನ ತೋರಿಸ್ಬೇಕಾ? ಗಣೇಶ. ಗದ್ಯ. ಹಾಂ ಸರಿ. ನೆಕ್ಸ್ಟ್ ಜಾ ಬರಿ. ಹಾಯ್. ಫಿಶ್ ಹೇಳು. ಜನ ಎಷ್ಟೊಂದಿದ್ದಾವೆ. ಜಳಕ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್.